ಶ್ರೀರಾಮ ಸಮರ್ಥ. ಶ್ರೀಕೃಷ್ಣ ಜನನ ಕಥಾ ಹಾಗೂ ರುಕ್ಮಿಣಿ ಸ್ವಯಂವರ ಈ ಕೃತಿಯನ್ನು ರಚಿಸಿದವರು ನಮ್ಮ ಪೂಜ್ಯ ಪಿತಾಮಹರಾದ ಶ್ರೀ ಶ್ರೀಪಾದರಾವ್ ಬಸವಂತ ನಾಡಗೀರ್. ಇವರು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಗೌಡರ ಮನೆತನದವರು. ಅವರು ತಮ್ಮ ಜೀವಮಾನದಲ್ಲಿ ಒಳ್ಳೆಯ ಚಿತ್ರಕಾರರೆಂದು ಪ್ರಸಿದ್ಧಿ ಪಡೆದುದಲ್ಲದೆ ಹಲವು ಚಿಕ್ಕ ದೊಡ್ಡ ಪ್ರಾಸಬದ್ಧ ಪದಗಳನ್ನು, ದೇವರ ಸದ್ಗುರುಗಳ ಕೃತಿಗಳನ್ನು ರಚಿಸಿದ್ದಾರೆ. ಈ ಎಲ್ಲ ಕೃತಿಗಳಲ್ಲಿ ಮೇರು ಕೃತಿ ಎಂದರೆ ಈ ಶ್ರೀಕೃಷ್ಣ ಜನ್ಮದ ಕಥೆ. ವಿವಿಧ ರಾಗಗಳಿಂದ ಕೂಡಿದ ಈ ಪದ್ಯ ಸಂಕುಲ ಹಾಗೇ ಹಾಡಲು ತುಸು ದೊಡ್ಡದೆನಿಸಿದರೂ ಬಹಳ ರಮ್ಯವಾಗಿದೆ ಹಾಗೂ ವಿಸ್ತೃತವಾಗಿದೆ. ಅದನ್ನು ಜನಸಾಮಾನ್ಯರಿಗೆ ಹಾಡಲು ಅನುಕೂಲವಾಗುವಂತೆ ಗದ್ಯ ಪದ್ಯದ ರೂಪದಲ್ಲಿ ಪುನಃ ರಚಿಸಲು ಶ್ರೀ ಮಹಾರಾಜರ ಪ್ರೇರಣೆಯೇ ಆಗಿದೆ ಎನ್ನಬಹುದು. ನಮ್ಮ ಅಜ್ಜನವರು ಕಾವ್ಯ ರಚನೆ ಮಾಡಿದ್ದಲ್ಲದೆ ಅದಕ್ಕೆ ಸ್ವರ ಸಂಯೋಜನೆಯನ್ನು ತಾವೇ ಮಾಡಿದ್ದರು. ಆಗ ನಮ್ಮ ಪೂಜ್ಯ ಮಾತೋಶ್ರೀಯವರಾದ ಸೌ ನಿರ್ಮಲಾಬಾಯಿ ಉರ್ಫ್ ಅಂಬಕ್ಕ ಹಾಗೂ ದೊಡ್ಡಮ್ಮ ಶ್ರೀಮತಿ ಗೋದಕ್ಕ ನವಲ್ಗುಂದ್ ಇವರು ಅವರಿಂದ ನೇರವಾಗಿ ಕಲಿತರು. ನಮ್ಮ ತಾಯಿಯವರು ಪ್ರತಿ ಜನ್ಮಾಷ್ಟಮಿಗೆ ಈ ಹಾಡನ್ನು ಲಿಖಿತ ಪ್ರತಿಯನ್ನು ಆಧರಿಸಿ ಹಾಡುತ್ತಿದ್ದರು. ನಂತರ 40 ವರ್ಷಗಳ ಹಿಂದೆ ಗೋದಕ್ಕನವರು ಇದನ್ನು ಮುದ್ರಣ ರೂಪದಲ್ಲಿ ತರಲು ಪ್ರಯತ್ನಿಸಿದರು. ಆದರೆ ಬಹಳ ದೀರ್ಘವಾದ ಕಾವ್ಯ ಹಾಗೂ ಸ್ವರ ಸಂಯೋಜನೆ ಸರಿಯಾಗಿ ಗೊತ್ತಿರದ ಕಾರಣ ಅದು ಪುಸ್ತಕಕ್ಕೆ ಸೀಮಿತವಾಯಿತು. ನಾವು ನಮ್ಮ ತಾಯಿ ಹಾಡುವಾಗ ಕೇಳಿ ಕಲಿತ ಸುಮಾರು 80% ಹಾಡುಗಳನ್ನು ಹಾಗೆ ಇರಿಸಿ ಉಳಿದ ಸ್ವರ ಗೊತ್ತಿರದ ಹಾಡುಗಳನ್ನು ಗದ್ಯ ರೂಪದಲ್ಲಿ ಪರಿಷ್ಕರಿಸಲು ವಿಚಾರಿಸಿದೆವು. ಈ ಗದ್ಯ ಪದ್ಯ ರೂಪ ಸದ್ಗುರುಗಳ ಪ್ರೇರಣೆಯಿಂದಲೇ ಹೊರಬಂದಿತೆಂದರೆ ಅತಿಶಯೋಕ್ತಿಯಾಗಲಾರದು. ಇದರ ಧ್ವನಿಮುದ್ರಿಕೆಗೆ ನಮ್ಮ ಮನೆತನದ ಎಲ್ಲ ಉದಯೋನ್ಮುಖ ಹಾಡುಗಾರರಿಂದ ಹಾಡಿಸಿ ಈ ರೀತಿ ಸಂಪೂರ್ಣ ಕುಟುಂಬವನ್ನೇ ಇದರಲ್ಲಿ ತೊಡಗಿಸುವ ಪ್ರಯತ್ನ ಮಾಡಿದ್ದೇವೆ. ಸದ್ಭಕ್ತರು ಈ ಪುನರ್ರಚನೆಯನ್ನು ಆದರ ಪ್ರೇಮಗಳಿಂದ ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡುವರೆಂದು ವಿಶ್ವಾಸವಿದೆ. ಏನಾದರೂ ಲೋಪದೋಷಗಳಿದ್ದಲ್ಲಿ ಅವುಗಳನ್ನು ಎಣಿಸದೆ ಕ್ಷಮಿಸಬೇಕೆಂದು ಪ್ರಾರ್ಥನೆ. ಇತಿ ತಮ್ಮ ವಿಧೇಯರಾದ ನಳಿನಿ ವಸಂತ ನಾಡಗೀರ್, ಹೇಮಲತಾ ಕೃಷ್ಣಮೂರ್ತಿ ಮೋಡಿ, ಮಂಗಳಾ ರವೀಂದ್ರ ಹೆಬಸೂರ್. First Adhyay. This was an era when Mother Earth could no longer endure the sins and cruelty committed by demonic and monstrous kings like Kamsa and his accomplices. Mother Earth incarnated herself in the form of a cow and approached Lord Indra, the king of Devas, with her plight. She narrated the devastation caused by demons on the earth, saying, "O God of immortality, the earth has been destroyed and tormented by the associates of Kamsa. You could be the ultimate solace for us. Kindly show us the path to protect ourselves." Moved by the heartfelt plea, God Indra, accompanied by other devas, visited Hara and Brahma. It soon dawned on them that there was none other than Lord Vishnu who could protect them. Hurriedly, they entered Vaikuntha and earnestly appealed to the Vaikuntapati, Narayan. Despite repeated pleas, Mother Earth failed to catch a glimpse of Lord Narayan. Devas and sages then prayed tirelessly to Lord Vishnu. Suddenly, they heard an incorporeal voice from the sky belonging to Lord Vishnu. Lord Vishnu reassured them that he would take an incarnation as Krishna, the 8th child of Vasudeva and Devaki, bringing peace to the earth by defeating Kamsa and his accomplices. The entire assembly of Devas experienced ecstatic joy upon hearing the voice of God and offered prayers repeatedly. ಮಂಗಲಗಿರಿಜಾ ನಂದಕುಮಾರ, ಮಂಗಲಗಿರಿಜಾ ನಂದಕುಮಾರ, ವಂದಿಪೆ ವರಮತಿ ನೀಡು ಶುಭಕರ, ಮಂಗಲಗಿರಿಜಾ ನಂದಕುಮಾರ. ಪಚ್ಚಮುಕುಟರತ್ನಹಾರ ಪೀತಾಂಬರ, ಪಚ್ಚಮುಕುಟರತ್ನಹಾರ ಪೀತಾಂಬರ, ಕಸ್ತೂರಿ ತಿಲಕರಳಲಿ ಮನೋಹರ, ಕಸ್ತೂರಿ ತಿಲಕರಳಲಿ ಮನೋಹರ, ಮಂಗಲಗಿರಿಜಾ ನಂದಕುಮಾರ. ಶೋಕನಾಶ ಪಾಶಾಂಕುಶಧರ, ಶೋಕನಾಶ ಪಾಶಾಂಕುಶಧರ, ಓಂಕಾರ ಏಕದಂತ ಪ್ರಭುದಾರ,
प्रभु उदारा मंगलगिरिजानंद कुमारा विद्या बुद्धि सिद्धिदात सुखकरा विद्या बुद्धि सिद्धिदात सुखकरा सिद्धि विनायक विघ्नहरा सिद्धि विनायक विघ्नहरा मंगलगिरिजानंद कुमारा ವಂದಿಪೆ ವರಮತಿ ನೀಡು ಶುಭಕರ ಮಂಗಲಗಿರಿಜಾನಂದ ಕುಮಾರ ನಂದ ಕುಮಾರ ನಂದ ಕುಮಾರ ವಂದಿಸುವೆ ಜಗದಂಬೆ ಮಾತೆ ವಂದಿಸುವೆ ಶಾರದಾಂಬೆ ಪ್ರಖ್ಯಾತೆ ವಂದಿಸುವೆ ಜಗದಂಬೆ ಮಾತೆ ವಂದಿಸುವೆ ಶಾರದಾಂಬೆ ಪ್ರಖ್ಯಾತೆ ವಂದಿಸುವೆ ಜಗದಂಬೆ ಮಾತೆ ಕರವೀಣಾ ಮಣಿರತ್ನ ಮುಕುಟ ಶೋಭೆ ಸ್ವರವೇದ ಶ್ರುತಿ ಸ್ಮೃತಿ ಮೂಲಾಧಾರೆ ಕರವೀಣಾ ಮಣಿರತ್ನ ಮುಕುಟ ಶೋಭೆ ಸ್ವರವೇದ ಶ್ರುತಿ ಸ್ಮೃತಿ ಮೂಲಾಧಾರೆ ವಂದಿಸುವೆ ಜಗದಂಬೆ ಮಾತೆ ವಂದಿಸುವೆ ಶಾರದಾಂಬೆ ಪ್ರಖ್ಯಾತೆ ವಂದಿಸುವೆ ಜಗದಂಬೆ ಮಾತೆ ನಿನ್ನ ದರ್ಶನ ಮಾತ್ರದಿ ಬಧಿರರು ಕೂಡ ಘನವಾಚಸ್ಪತಿ ಬುಧರಾಗುವರೆ ನಿನ್ನ ದರ್ಶನ ಮಾತ್ರದಿ ಬಧಿರರು ಕೂಡ ಘನವಾಚಸ್ಪತಿ ಬುಧರಾಗುವರೆ ವಂದಿಸುವೆ ಜಗದಂಬೆ ಮಾತೆ ವಂದಿಸುವೆ ಶಾರದಾಂಬೆ ಪ್ರಖ್ಯಾತೆ ವಂದಿಸುವೆ ಜಗದಂಬೆ ಮಾತೆ ಮಂದಮತಿಯುನ ವಂದಿಸಿ ಬೇಡಿಕೊಂಬೆ ಬಂದೆನ್ನ ಹೃದಯ ಮಂದಿರದೋಳ್ವಾಸಿಸೆ ಮಂದಮತಿಯುನ ವಂದಿಸಿ ಬೇಡಿಕೊಂಬೆ ಬಂದೆನ್ನ ಹೃದಯ ಮಂದಿರದೋಳ್ವಾಸಿಸೆ ವಂದಿಸುವೆ ಜಗದಂಬೆ ಮಾತೆ ವಂದಿಸುವೆ ಶಾರದಾಂಬೆ ಪ್ರಖ್ಯಾತೆ ವಂದಿಸುವೆ ಜಗದಂಬೆ ಮಾತೆ ಜಗದಂಬೆ ಮಾತೆ ಜಗದಂಬೆ ಮಾತೆ ಶಿರಬಾಗಿ ವಂದಿಸುವೆ ಸರಸಿಜಾಕ್ಷನೆ ನಿನ್ನ ಶಿರಬಾಗಿ ವಂದಿಸುವೆ ಸರಸಿಜಾಕ್ಷನೆ ನಿನ್ನ ಚರಣದಲ್ಲಿ ದೃಢ ಭಕ್ತಿ ಕೊಡು ನೀ ದಯಾಗನ ಶಿರಬಾಗಿ ವಂದಿಸುವೆ ನಮೋ ಸಿರಿಯವರ ಕರುಣ ನಮೋ ಪಾರ್ವತಿ ರಮಣ ನಮೋ ಬ್ರಹ್ಮ ತ್ರೈಮೂರ್ತಿ ಮುನಿದತ್ತ ಸಗುಣ ಮನ ಮುಟ್ಟಿ ಭಜಿಸುವೆನು ಮುನಿ ರವಿ ಬುಧ
ತುಳಸಿದಾತನೇ ಎನ್ನ ಕಮಲದಲ್ಲಿ ನಿಂತು ಭಕ್ತನ ಮನದೀಚೆ ಪೂರಿಸೈ ಗುರುವರನೆ ಪ್ರತಿದಿನದಿ ವಂದಿಸುವೆ ಮಮ ಪೂಜ್ಯ ಮಾತಾ ಪಿತರ ಸತತ ನಿಮ್ಮನುಗ್ರಹವು ದೊರೆಲೆಂಬೆ ಘನ ಕರುಣ ಚಿರವಾಗಿ ವಂದಿಸುವೆ. ಶ್ರೀರಾಮ ನಿನ್ನ ದಿವ್ಯ ಪ್ರೇರಣೆಯ ಬಲದಿಂದ ಶ್ರೀಕೃಷ್ಣ ಜನ್ಮಿಸಿದ ಸರಸಾದ ಕಥೆ ಕೇಳುವೆ. ಪ್ರೇರಣೆಯ ಮಾಡಿದಂತೆ ಪೂರಿಸುವ ಭಾರ ನಿಂದೆ ಭಾರಗಾಣಿಸೋ ಕೃಷ್ಣ ನಿನ್ನ ಜನ್ಮ ಚರಿತವನು ಶಿರವಾಗಿ ವಂದಿಸುವೆ. ಸರಸಿಜಾಕ್ಷನೆ ನಿನ್ನ ಚರಣದಲ್ಲಿ ದೃಢ ಭಕ್ತಿ ಕೊಡು ನೀ ದಯಾಗಾರ ಶಿರವಾಗಿ ವಂದಿಸುವೆ. ವಸುಧಿಯಲಿ ಕೆಲ ಜನರಿಗೀ ಕಥೆ ಹೊಸದಲ್ಲವೆಂದು ತೋರಬಹುದು. ಮುಕ್ತಿದಾತ ನಮ್ಮ ಕೃಷ್ಣನ ಜನ್ಮ ಕಥೆ ಭಕ್ತರಿಗೆ ಸದಾ ಹೊಸದಿದು. ಸಿರಿಯ ರಮಣ ಶ್ರೀ ಕೃಷ್ಣನ ಜನ್ಮ ಕಥೆ ಸುರಮುನಿವರ ಕವಿಗಳು ರಚಿಸಿ ಧರೆಯೊಳು ಹರವಿದ ಕಥಾಮೃತದಿಯನ್ನ ಕಿರಿದೊಂದು ಮಧು ಬಿಂದು ಕಹಿಯಾದಿತೆ. ಪೇಳಲೇನು ನಾ ಹೇಳುವ ಚರಿತವು ಬಾಲನು ಭಾವಾರ್ಥ ಹೇಳಿದಂತೆ. ಕ್ಷೀರಲ್ಲಿಯ ನೀರ ದೋಷವನೆನಿಸದೆ ಕ್ಷೀರ ಸೇವಿಸಿರಿ ಹಂಸನಂತೆ. ಪರಮ ಪೂಜ್ಯರು ರಚಿಸಿದ ಚರಿತವ ಪರಿಪರಿ ರೂಪದಿ ಪಠಿಸುವ ನೆವದಿಂ ಶಿರವಂದಿಸಿ ನಾ ಪುನರಪಿ ಪೇಳುವೆ ಕರುಣದಿ ಕ್ಷಮಿಸಿರಿ ರಾಮ ಸೇವಕನ. ವಸುಧಿಯಲಿ ಕೆಲ ಜನರಿಗೀ ಕಥೆ ಹೊಸದಲ್ಲವೆಂದು ತೋರಬಹುದು. ಮುಕ್ತಿದಾತ ನಮ್ಮ ಕೃಷ್ಣನ ಜನ್ಮ ಕಥೆ ಭಕ್ತರಿಗೆ ಸದಾ ಹೊಸದಿದು. ಭಕ್ತರಿಗೆ ಸದಾ ಹೊಸದಿದು. ಭಕ್ತರಿಗೆ ಸದಾ ಹೊಸದಿದು. ಆ ಕಾಲದಲ್ಲಿ ಧರೆಯೊಳಗೆ ದುಷ್ಟ ಕಂಸಾದಿಗಳ ಉಪಟಳ ತುಂಬ ಹೆಚ್ಚಾಗಿತ್ತು. ಅವರು ಹರಿಭಕ್ತರನ್ನು ಥಳಿಸುತ್ತಾ ಭೂಸುರ ಸತಿಯರನ್ನ ಕ್ರೂರ ದೃಷ್ಟಿಯಿಂದ ನೋಡುತ್ತಿದ್ದರು. ಅದನ್ನು ತಾಳಲಾರದೆ ಧರಣಿಯು ಗೋರೂಪಧಾರಿಯಾಗಿ ಇಂದ್ರನ ಬಳಿಗೆ ಬರುತ್ತಾಳೆ. ದುಷ್ಟರ ಉಪಟಳವ ತಾಳದೆಲೆ ಧರಣಿ ಶ್ರೇಷ್ಠ ಗೋವಿನ ರೂಪ ಧರಿಸಿ ತಾಸುಗುಣಿ. ಥಟ್ಟನೆ ಇಂದ್ರನ ಬಳಿಗಾಗೆ ಕರುಣಿ ಸೃಷ್ಟಿಗೀಶನ ಸ್ಮರಿಸಿ ನಡೆದಾಳು ತರುಣಿ. ದುಷ್ಟರ ಉಪಟಳವ ತಾಳದಲೆ ಧರಣಿ ಸುರರು ಮುನಿ ಗಂಧರ್ವ ಕಿನ್ನರರು ಅಲ್ಲೇ ಸರಸದಲ್ಲಿ ಕುಳಿತಿರಲು ಇಂದ್ರ ಸಭೆಯಲ್ಲೇ. ಸರಿ ಸಮಯ ನೋಡಿತಾ ಸುರಭಿಯಲ್ಲೇ ದುರಳರ ದೂರ ಹೇಳ ಬಂದಾಳು ಅಲ್ಲೇ. ದುಷ್ಟರ ಉಪಟಳವ ತಾಳದಲೆ ಧರಣಿ ಬಂದ ಸುರಭಿಯ ನೋಡಿ ಒಂದೇ ಮನದಿಂದ ಇಂದ್ರ ತಾ ಕರೆದು ಕೇಳಿದ ಪ್ರೇಮದಿಂದ. ಇಂದೇಕೆ ನಿನ ಮುಖವು ಮಾಡಿರುವುದೆಂದ ಒಂದು ಬಿಡದಲೆ ಪೇಳೆ ಮನ ಬಿಚ್ಚಿ ಎಂದ. ದುಷ್ಟರ ಉಪಟಳವ ತಾಳದಲೆ ಧರಣಿ ಶ್ರೇಷ್ಠ ಗೋವಿನ ರೂಪ ಧರಿಸಿ ತಸುಗುಣಿ. ಆಗ ಧರಣಿಯು ಇಂದ್ರನನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಹೇ ಅಮರನಾಥನೇ,
ಭುವಿಯಲ್ಲಿ ಪಾಪಿಗಳಾದ ಕಂಸಾದಿ ಖಳರ ಕಾಟದಿಂದ ಧರ್ಮ ನಾಶವಾಗುತ್ತಿದೆ. ಅವರ ಭಾರವನ್ನು ತಾಳಲಾರದೆ ಪಾರುಗಾಣ ದಾರಿಯನ್ನು ತೋರಿಸೆಂದು ನಿನ್ನ ಬಳಿಗೆ ಬಂದಿರುತ್ತೇನೆ. ಆ ಕರುಣಾಭರಿತ ವಾಣಿಯನ್ನು ಕೇಳಿ ಇಂದ್ರಾದಿ ಸಕಲ ಸುರರು ಹರ ಹಾಗೂ ಬ್ರಹ್ಮರ ಕಡೆಗೆ ಬರುತ್ತಾರೆ. ಕೊನೆಗೆ ಈ ಕಷ್ಟಕ್ಕೆ ಪರಿಹಾರ ಶ್ರೀ ವಿಷ್ಣುವಿನ ಹೊರತು ಯಾರೂ ನೀಡಲಾರರು ಎಂದು ನಿಶ್ಚಯಿಸಿ ವೈಕುಂಠಕ್ಕೆ ಆಗಮಿಸಿ ಆ ವೈಕುಂಠಾಧಿಪತಿಯಾದ ನಾರಾಯಣನನ್ನು ಸ್ತುತಿಸುತ್ತಾರೆ. ವಂದಿಪೇ ವೈ ಇಂದಿರಾರಮಣ ಹೇ ಪರಮ ಕರುಣಾ, ವಂದಿಪೇ ವೈ ಇಂದಿರಾರಮಣ. ವಂದಿಸುತ್ತ ಬಂದೆವು ನಿನ್ನರವಿಂದ ಚರಣದಿ ವಿನಯ ಪೇಳಲು, ಮಂದಮತಿಗಳ ದೂರ ನಾಲಿಸಿ ಬಂಧನವ ಬಿಡಿಸೋದಯಾಘನ. ವಂದಿಪೇ ವೈ ಇಂದಿರಾರಮಣ ಹೇ ಪರಮ ಕರುಣಾ, ವಂದಿಪೇ ವೈ ಇಂದಿರಾರಮಣ. ದುರುಳು ದಾನವರು ಪಟಳವ ವಸುಧಿ ತಾಳಲಾರದೆ ಸುರಭಿವೇಶದಿ ಬಂದಿಹಳು ಜವದಿ. ಆಲಿಸು ತ್ವರದಿ ಸರಸಿಜಾಕ್ಷನೆ ಖಳರ ಕಾಟದಿ ಧರಣಿ ಮುಖದಿಂಬವಣಿ ಕೇಳಿ, ತ್ವರದಿಯಮ್ಮನು ಪಾಲಿಸಯ್ಯ ಕರುಣ ಸಾಗರ ಸೀತಾರಮಣ. ವಂದಿಪೇ ವೈ ಇಂದಿರಾರಮಣ ಹೇ ಪರಮ ಕರುಣಾ, ವಂದಿಪೇ ವೈ ಇಂದಿರಾರಮಣ. ಇಷ್ಟೆಲ್ಲ ಮೊರೆ ಇಟ್ಟರೂ ಶ್ರೀಹರಿ ಕಾಣದೇ ಇರಲು ಧೇನುರೂಪಿ ಧರಣಿ ಈ ರೀತಿ ಹಂಬರಿಸುತ್ತಾಳೆ. ಸಿರಿನಾಥ ನೀನೇ ಕಾಯೋ, ಶಿರಬಾಗಿ ಬೇಡಿಕೊಳ್ಳುವೆನು. ದುರುಳಾರ ಭಾರವನಿಳಿಸೋ, ಕರುಣಿಸಿ ಎನ್ನನು ಪೊರೆಯೋ. ಸಿರಿನಾಥ ನೀನೇ ಕಾಯೋ, ಧರಣೀನ ನಿನ್ನವಳಲ್ಲೇ ಎನ್ನ ದೂರ ಕೇಳುವರಿಲ್ಲೇ. ಧರಣಿಯ ಅಭಿಮಾನವಿಲ್ಲೇ, ದುರುಳಾರಿ ಪ್ರಭು ನೀನಲ್ಲೇ. ಸಿರಿನಾಥ ನೀನೇ ಕಾಯೋ, ಯಾರಿಗೆ ಮೊರೆ ಹೋಗಲೀನ, ಯಾರೆನ್ನ ಪೊರೆವರು ಮುನ್ನ. ಮಾರಾರಿ ವಿಧಿ ಬಿಟ್ಟರಿನ್ನ, ಮೂರಾರಿ ನೀ ಗತಿಯಿನ್ನ. ಸಿರಿನಾಥ ನೀನೇ ಕಾಯೋ, ನೀ ಕೇಳದಿರೆ ಎನ್ನ ದೂರ, ನಾ ಮುಡುಗುವುದು ನಿರ್ಧಾರ. ಕೇಳಯ್ಯ ಶ್ರೀ ರಘುವೀರ, ತಾಳೇನು ದುರುಳರ ಭಾರ. ಸಿರಿನಾಥ ನೀನೇ ಕಾಯೋ, ಶಿರಬಾಗಿ ಬೇಡಿಕೊಳ್ಳುವೆನು. ದುರುಳಾರ ಭಾರವನಿಳಿಸೋ, ಕರುಣಿಸಿ ಎನ್ನನು ಪೊರೆಯೋ. ಸಿರಿನಾಥ ನೀನೇ ಕಾಯೋ. ಈ ರೀತಿ ಸಕಲ ದೇವಾದಿಗಳು ಮುನಿಗಣಗಳೂ ಕೂಡಿ ಶ್ರೀ ಲಕ್ಷ್ಮೀರಮಣನನ್ನ ಪರಿಪರಿಯಿಂದ ಸ್ತುತಿಸಲಾರಂಭಿಸುತ್ತಾರೆ. ಆಗ ಆಕಾಶದಿಂದ ಅಶರೀರವಾಣಿಯೊಂದು ಕೇಳಿ ಬರುತ್ತದೆ. ಇಂದ್ರಾದಿ ಸಕಲರು ಸ್ತುತಿಸುತ್ತಿರಲಾಗೆ, ಒಂದೇ ಧ್ವನಿ ಗಗನದಿಂ ಕೇಳಿ ಬಂತಾಗೆ. ಒಂದೇ ಧ್ವನಿಯಲ್ಲಿ ಹರಿಯುವ ಅಂದಾನು ಹೀಗೆ, ಒಂದಿಷ್ಟು ಭಯವು ಬೇಡಿನ್ನು ಮನದೊಳಗೆ. ವಸುಧಿಯೋಳು ವಸುದೇವ ಸತಿದೇವಕಿಯಲಿ, ಬಸುರಿನಲ್ಲಿ ಬರುವೆ ಶಿಶು ಎಂಟರವನಾಗಿ. ಆ ಸಮಯದಲ್ಲಿ ನೀವು ಆ ಗೋಕುಲಲ್ಲಿ ವಾಸಿಸಿರಿ ಗೋಪ ಗೋಪಿಯರಾಗುತ್ತಲ್ಲಿ. ಮೊದಲೇ ಕಳಿಸುವೆ ರೋಹಿಣಿಯ ಗರ್ಭದಲ್ಲಿ, ಸದಯಾದಿಶೇಷ ನುರಿಸುವನು ಅವಳಲ್ಲಿ. ಹದವರಿತು ನಾ ಮುಂದೆ ಅಗ್ರಜನ ಕೂಡಿ, ಮದವಿರ್ಧ ಕಂಸನ ಮುರುವೆ ಚಂಡಾಡಿ. ಇಂದ್ರಾದಿ ಸಕಲರು ಸ್ತುತಿಸುತ್ತಿರಲಾಗೆ, ಒಂದೇ ಧ್ವನಿ ಗಗನದಿಂ ಕೇಳಿ ಬಂತಾಗೆ. ಆ ಅಶರೀರ ವಾಣಿಯನ್ನು ಕೇಳಿ ಆ ಸುರರ ಪರಿವಾರ ಪರಮ ಹರ್ಷ ತಾಡಿ ಪುನಃ ಪುನಃ ಆ ನಾರಾಯಣನಿಗೆ ನಮಿಸಿ ಸ್ತುತಿಸಲಾರಂಭಿಸುತ್ತಾರೆ.
ನಾರಾಯಣ ನಮೋ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾಗಾರಿ ವಾಹನ ನಮೋ ನಮೋ ನಾಗೇಂದ್ರ ಶಯನ ನಮೋ ನಮೋ ನಾಗೇಂದ್ರ ಶಯನ ನಮೋ ನಮೋ ಆದಿಮೂರ್ತಿ ನಮೋ ನಮೋ ವೇದಾದಿ ವಂದನೆ ನಮೋ ನಮೋ ವೇದಾದಿ ವಂದನೆ ನಮೋ ನಮೋ ಸಗುಣ ನಿರ್ಗುಣ ನಿರಾಕಾರ ನಮೋ ಸಾಕಾರ ಓಂಕಾರ ರೂಪನೆ ನಮೋ ಸಾಕಾರ ಓಂಕಾರ ರೂಪನೆ ನಮೋ ವಿಶ್ವವ್ಯಾಪಕ ನಮೋ ನಮೋ ವಿಶ್ವರಕ್ಷಕ ನಮೋ ನಮೋ ವಿಶ್ವರಕ್ಷಕ ನಮೋ ನಮೋ ನಮ್ಮ ಮನದ ಇಚ್ಛೆ ನೀನರಿಯೇಯ ನಮ್ಮನ್ನು ಸಂತುಷ್ಟಗೊಳಿಸಯ್ಯ ನೀ ನಮ್ಮನ್ನು ಸಂತುಷ್ಟಗೊಳಿಸಯ್ಯ ದಾನವಾರಿ ಪ್ರಭು ನೀನಲ್ಲೇ ರಾವಣಾದಿ ಗರ್ವ ಮುರಿಲಿಲ್ಲೆ ಹಿಂದೆ ರಾವಣಾದಿ ಗರ್ವ ಮುರಿಲಿಲ್ಲೆ ಕಾರುಣ್ಯ ಸಿಂಧು ನೀನಲ್ಲೇ ಸೀತಾರಾಮಚಂದ್ರನಾಗಿ ಕಾಯಲಿಲ್ಲೆ ಸೀತಾರಾಮಚಂದ್ರನಾಗಿ ಕಾಯಲಿಲ್ಲೆ ನಾರಾಯಣ ನಮೋ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಇಂದಿರಾವರನವಾಣಿಯ ಕೇಳಿ ಬ್ರಹ್ಮಾದಿ ವೃಂದಧೇನು ಸಹಿತ ಮರಳಿ ತೆರಳಿದ ಕಥೆಯ 1ನೆಯ ಅಧ್ಯಾಯ ಮುಗಿತಿಲ್ಲೆ ಶ್ರೀರಾಮಚಂದ್ರನ ದಯದಿಂದಲೇ. 1ನೆಯ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು.